ಅಭಿನವ ಭಾರತದ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ಒಂದು ವಾರವೂ ಕಳೆದಿರಲಿಕ್ಕಿಲ್ಲ. ಹಸ್ತಿನಾಪುರದಿಂದ ಸಂಜಯನು ವಿದುರನನ್ನು ಕರೆಯಲು ಬರುತ್ತಿದ್ದಂತೆ ಯುಧಿಷ್ಠಿರನು ನಸುನಕ್ಕನು. ಸಂಜಯ ಸಾವಕಾಶದಿಂದ ಹೇಳುತ್ತಾನೆ, ವಿದುರ, ನೀನು ಕೋಪದಿಂದ ಇಲ್ಲಿಗೆ ಬಂದುದನ್ನು ಕೇಳಿದ ಧೃತರಾಷ್ಟ್ರ ಮೂರ್ಛೆ ಹೋದನು. ಎಚ್ಚರವಾದಾಗ ನನ್ನನ್ನು ಕರೆಸಿಕೊಂಡವನು ಸಂಜಯ. ವಿದುರನು ನನಗೆ ತಮ್ಮನಂತೆ ಇದ್ದಾನೆ, ಆಪ್ತ ಹಿತಚಿಂತಕನಾಗಿದ್ದಾನೆ. ಅವನು ಹೇಳುವುದೆಲ್ಲ ನಮ್ಮ ಒಳ್ಳೆಯದಕ್ಕೆ. ಆಗ ಉದ್ವೇಗದಿಂದ ಮಗನೆಂದೇ ನಾನು ದುರ್ಯೋಧನನನ್ನು ವಹಿಸಿಕೊಂಡು ಹೇಳುತ್ತೇನಷ್ಟೇ. ನಾನು ವಿದುರನಿಲ್ಲದೆ ಹೇಗಿರಲಿ? ನೀನು ಈಗಲೇ ಹೋಗಿ ವಿದುರನನ್ನು ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿದ್ದಾನೆ ಎಂದು ಸಂಜಯ ಹೇಳಿದಾಗ, ಕೇಳಿದೆಯಾ ವಿದುರ? ದೊಡ್ಡಪ್ಪನ ಇಬ್ಬಂದಿತನ. ಅತ್ತ ದುರ್ಯೋಧನನ ಮೇಲೆ ಪುತ್ರ ವ್ಯಾಮೋಹವನ್ನೂ ಬಿಡಲಾರ. ಈತ ನಿನ್ನ ಹಿತೋಕ್ತಿಗಳನ್ನು ಕೇಳಿಸಿಕೊಳ್ಳದೆ ಇರಲಾರ. ನೀನಿಲ್ಲದಿದ್ದರೆ ಭೀಷ್ಮನಿಗೂ ಬೇಸರವೇ. ವಿದುರ, ನೀನೀಗಲೇ ಸಂಜಯನೊಂದಿಗೆ ಹಸ್ತಿನಾಪುರಕ್ಕೆ ಹೋಗು. ಯುಧಿಷ್ಠಿರನೆಂದಾಗ ಯುಧಿಷ್ಠಿರ ಧೃತರಾಷ್ಟ್ರನಿಗೆ ಚಿತ್ತಬುದ್ಧಿ ಇದ್ದಾಗ ಚಿಂತನಶೀಲನಾಗುತ್ತಾನೆ. ನಮ್ಮ ಹಿತೋಕ್ತಿಗಳು ಆಪ್ಯಾಯಮಾನಕರವಾಗಿರ್ತವೆ. ಪಿತ್ತಬುದ್ಧಿ ಇದ್ದಾಗ ಪುತ್ರ ವ್ಯಾಮೋಹದಿಂದ ನಾವು ಹೇಳುವುದೆಲ್ಲ ಕಹಿಯಾಗಿ ಕಾಣುತ್ತದೆ, ಅವನಿಗೆ ಹಿಡಿಸುವುದಿಲ್ಲ. ವಿದುರನ ಮಾತು ಕೇಳಿ ಪಾಂಡವರು ಗೊಳ್ಳನೆ ನಕ್ಕರು. ಮಾರನೆಯ ದಿನವೇ ವಿದುರನು ಸಂಜಯನೊಂದಿಗೆ ಹಸ್ತಿನಾಪುರಕ್ಕೆ ಬಂದಾಗ ಧೃತರಾಷ್ಟ್ರನು, ಬಂದೆಯಾ ವಿದುರ? ಬಾ, ನನ್ನ ಮೇಲಿನ ಕೋಪದಿಂದ ಬರಲಾರೆ ಎಂದೇ ನನ್ನ ಜೀವ ಒಡೆದುಕೊಳ್ಳುತ್ತಿತ್ತು. ನಿನ್ನನ್ನು ಬಿಟ್ಟು ನನಗೆ ಹಿತಚಿಂತಕರು ಯಾರಿದ್ದಾರೆ ವಿದುರ? ಗದ್ಗದಿತನಾಗಿದ್ದೆ. ಆನೆ ಧೃತರಾಷ್ಟ್ರ, ನಿನ್ನ ಧರ್ಮ ಸಂಕಟವು ನನಗೆ ಅರ್ಥವಾಗುತ್ತದೆ. ನನಗೆ ನಿನ್ನ ಮಕ್ಕಳು ಹೇಗೋ ಹಾಗೆ ಪಾಂಡವರು ನನಗೆ ಮಕ್ಕಳಿದ್ದಂತೆ. ನೀನು ಕೋಪಗೊಂಡರೆ ಎಲ್ಲಿಗೆ ಹೋಗಲಿ? ಪಾಂಡವರು ಕಾಡಿನಲ್ಲಿ ಹೇಗಿದ್ದಾರೋ ನೋಡಲು ಹೋದೆನಷ್ಟೇ ಎಂದಿದ್ದಾನೆ ವಿದುರ ಅವನನ್ನು ಸಂತೈಸಲು. ವಿದುರ, ಅಲ್ಲಿ ಪಾಂಡವರು ಹೇಗಿದ್ದಾರೆ? ಧೃತರಾಷ್ಟ್ರನ ಧ್ವನಿ ಕ್ಷೀಣಿಸಿತು. ಪಾಂಡವರು ಕಾಡಿನಲ್ಲಿ ಆಶ್ರಮ ಕಟ್ಟಿಕೊಂಡಿದ್ದಾರೆ. ಸಂತ ಸಂಸಾರಿಗಳಂತೆಯೇ ಇದ್ದಾರೆ. ಜನರು ಅವರನ್ನು ನೋಡಲೆಂದು ಹೋದವರು ತಿಂಗಳುಗಟ್ಟಲೆ ಇದ್ದು ಬರುತ್ತಾರೆ. ನೂರಾರು ಜನರು ಅಲ್ಲೇ ಗುಡಿಸಲು ಕಟ್ಟಿಕೊಂಡು ವಾಸಿಸುತ್ತಾ ಇದ್ದಾರೆ. ಪಾಂಡವರು ಆ ಜನರಿಗೆ ಹಿಂದಿರುಗಿ ಹೋಗಲು ಬಲವಂತಪಡಿಸಲಿಲ್ಲವೇನು? ಹೇಳದೆ ಇರುತ್ತಾರೆಯೇ? ಅಷ್ಟಕ್ಕೂ ಆ ಜನರು ಕೇಳಬೇಕಲ್ಲ. ಚಿಂತಿಸದಿರು. ಪಾಂಡವರೊಂದಿಗೆ ಜನರು ಕೆಲವು ತಿಂಗಳುಗಳ ಕಾಲ ಇರುತ್ತಾರೆ. ತಮ್ಮ ಊರುಗಳಿಗೆ ಬಂದೇ ಬರುತ್ತಾರೆ. ವಿದುರನೆಂದಾಗ ಧೃತರಾಷ್ಟ್ರನು ಮೌನಿಯಾಗಿದ್ದಾನೆ. ವಿದುರ,
ಹಿಂದಿರುಗಿ ಬಂದದ್ದು ದುರ್ಯೋಧನನಿಗೂ ಶಕುನಿಗೂ ಸಹ್ಯವಾಗಲಿಲ್ಲ. ಇದೀಗ ದುರ್ಯೋಧನನು, ಮಿತ್ರ ಕರ್ಣ, ಪಾಂಡವರು ಕಾಡಿನಲ್ಲಿ ಅದೇನು ತಿನ್ನುತ್ತಾ ಬದುಕಿದ್ದಾರೋ ಒಮ್ಮೆ ಹೋಗಿ ನೋಡಿಕೊಂಡು ಬರೋಣವೇ ಎನ್ನಬೇಕೆ? ಕರ್ಣನು ಹೋಗೋಣ. ಹೋಗಿ ಅವರ ದುಸ್ಥಿತಿ ನೋಡುತ್ತಾ ನಕ್ಕು ಮಜಾ ತೆಗೆದುಕೊಳ್ಳೋಣ ಎಂದಿನಂತೆಯೇ ದುರ್ಯೋಧನನಿಗೆ ಕುಮ್ಮಕ್ಕು ಕೊಡಲೆಂದೇ ದುಶ್ಯಾಸನನನ್ನು ಹೇಳಿದ್ದಾನೆ. ಎಂದಿನಂತೆ ಕುಮ್ಮಕ್ಕು ಕೊಡಲೆಂದೇ ಶಕುನಿ. ದುರ್ಯೋಧನನು ಮಾರನೆಯ ದಿನ ಸಶಸ್ತ್ರ ಪಡೆಯೊಂದಿಗೆ ಕರ್ಣ, ಶಕುನಿ, ದುಶ್ಯಾಸನನನ್ನು ಕರೆದುಕೊಂಡು ಹೊರಡಬೇಕೆನ್ನುವಷ್ಟರಲ್ಲಿಯೇ ಮೈತ್ರೇಯನ ನೆಂಬ ಮಹರ್ಷಿಯು ಮಹಾರಾಜ ಧೃತರಾಷ್ಟ್ರನನ್ನು ಕಾಣಲು ಅವನ ಆಸ್ಥಾನಕ್ಕೆ ಬಂದಿದ್ದಾನೆ. ದ್ವಾಪರಯುಗ ಕಾಲವು ರಾಜ ಮಹಾರಾಜರು, ಋಷಿ ಮಹರ್ಷಿಗಳು ತಮ್ಮ ಭೇಟಿಗಾಗಿ ತಮ್ಮನ್ನು ನೋಡಲು ಬಂದರೆ ಆದರದಿಂದ ಸತ್ಕರಿಸಿ ಅವರ ಕೃಪಾಶೀರ್ವಾದಕ್ಕಾಗಿ ಕಾಯುವ ಕಾಲ ದ್ವಾಪರವಾಗಿತ್ತು. ಮಹರ್ಷಿಗಳ ತಪೋಬಲ ಸಿದ್ಧಿಯು ಪರಿಣಾಮಕಾರಿಯಾಗಿತ್ತು. ಅವರು ದುರ್ಜನರಿಗೆ ಶಾಪ ಕೊಡಲು ಶಕ್ತರು, ಸಜ್ಜನರಿಗೆ ಅನುಗ್ರಹಿಸುವ ಸಮರ್ಥರೂ ಆಗಿದ್ದರು. ಆ ಕಾಲದ ಋಷಿ ಮಹರ್ಷಿಗಳು ಧೃತರಾಷ್ಟ್ರನು ತನ್ನ ಆಸ್ಥಾನಕ್ಕೆ ಬಂದ ಮೈತ್ರೇಯ ಮಹರ್ಷಿಯನ್ನು ಬರಮಾಡಿಕೊಂಡು ಅರ್ಘ ಪಾರ್ದ್ಯಾದಿಗಳಿಂದ ಸತ್ಕರಿಸಿ, ನೀವು ಕಾಮ್ಯಕವನದಿಂದ ಬಂದಿರಾ? ಅಲ್ಲಿ ಪಾಂಡವರು ಕುಶಲವೇ? ಕೇಳುತ್ತಿದ್ದಂತೆಯೇ ಮಧ್ಯೆ ಬಾಯಿ ಹಾಕಿದ ದುರ್ಯೋಧನನು, ಪಾಂಡವರು ಅರಮನೆಯಲ್ಲಿ ತಿಂದುಣ್ಣುಕೊಂಡು ಹಾಯಾಗಿದ್ದರು. ಇನ್ನು 13 ವರ್ಷಗಳೇ ವನವಾಸ, ಅಜ್ಞಾತವಾಸವನ್ನು ಅನುಭವಿಸುವಾಗ ಹೇಗಿರುತ್ತಾರೋ ಪಾಪ. ಈಗ ಅವರ ವನವಾಸ ಹೇಗಿದೆ ಮುನಿಗಳೇ? ಅಣಕವಾಡುವ ದನಿಯಲ್ಲಿ ಕೇಳಿದ್ದಾನೆ. ಮೈತ್ರೇಯ ಮಹರ್ಷಿ ಕೆರಳಿ ಹೇಳುತ್ತಾನೆ, ದುರ್ಯೋಧನ, ಪಾಂಡವರು ಧರ್ಮಭೀರುಗಳು. ಅವರು ನಾಡಿನಲ್ಲಿ ಕಾಡಿನಲ್ಲೂ ಇದ್ದರೇನು, ಸುಖವೆಂಬುದು ತಮ್ಮ ಕಾಲಬುಡದಲ್ಲಿಯೇ ಇದೆ ಎಂದು ಬಲ್ಲವರು. ತಿಳಿಯಿತೇನು? ಅವರೆಲ್ಲಿದ್ದರೋ ಸಮಾಧಾನ ಕಾಣುತ್ತಾರೆ, ಇದ್ದುದರಲ್ಲೇ. ಹೌದೌದು, ಕಾಡಿನಲ್ಲಿದ್ದರು. ಕಾಲಬುಡದಲ್ಲಿರುವ ಸೊಪ್ಪು ಸೆರೆ ಗೆಣಸುಗಳನ್ನು, ಹಣ್ಣು ಹಂಪಲುಗಳನ್ನು ತಿಂದು ಬದುಕಬೇಕೆಂದೇ ಬದುಕುತ್ತಿದ್ದಾರೆ. ಕುಹಕವಾಡಿದ್ದಾನೆ ದುರ್ಯೋಧನ. ಏಯ್ ದುರ್ಯೋಧನ, ಪಾಂಡವರು ಇಂದ್ರಪ್ರಸ್ಥದಲ್ಲಿ ಕೆಲವು ವರ್ಷಗಳೇ ಇದ್ದರು ಜನಾನುರಾಗಿಗಳೆಂದೇ ಹೆಸರಾಗಿದ್ದಾರೆ. ಅವರನ್ನು ನೋಡಲು ಕಾಡಿಗೆ ಬಂದ ಸಹಸ್ರಾರು ಜನರು ಹಾಲು, ಮೊಸರು, ದವಸ ಧಾನ್ಯಗಳನ್ನು ತಂದು ಕೊಡುತ್ತಿದ್ದಾರೆ. ಅವರೊಂದಿಗೆ ನೆಂಟರಿಗಿಂತ ಹೆಚ್ಚು ಪ್ರೀತಿ ವಿಶ್ವಾಸದಿಂದ ಅಲ್ಲೇ ಕೆಲವು ದಿನಗಳು ಇದ್ದು ಬರುತ್ತಾರೆ. ಅನೇಕರಂತೂ ಅಲ್ಲೇ ಗುಡಿಸಲು ಕಟ್ಟಿಕೊಂಡು ಇದ್ದಾರೆ. ನೀನು
ಅವರನ್ನು ಮೋಸದಿಂದ ದ್ಯೂತದಲ್ಲಿ ಸೋಲಿಸಿ ಅರಣ್ಯವಾಸ ಅಜ್ಞಾತವಾಸಕ್ಕೆಂದು 13 ವರ್ಷಗಳೇ ಕಳಿಸಿಬಿಟ್ಟೆ. ಅವರ ಸಾತ್ವಿಕ ಕೋಪವನ್ನು ಕೆಣಕಿದ್ದೀಯೇ. ಎಚ್ಚರವಿರಲಿ, ಪಾಂಡವನೆಂದರೆ ಏನೆಂದು ತಿಳಿದೆ. ಅವರು ತಪೋಧನರಾಗಿ ಸಂಸಾರಿಗಳಾಗಿದ್ದಾರೆ. ಅದಾಗಲೇ ಧರ್ಮರಾಜನು ಸೂರ್ಯನನ್ನು ಪ್ರಾರ್ಥಿಸಿ ಅವನ ಅನುಗ್ರಹದಿಂದ ಇಚ್ಛಿಸಿದಷ್ಟು ಭಕ್ಷ್ಯ ಭೋಜ್ಯಗಳನ್ನು ಪಡೆಯುವ ಅಕ್ಷಯ ಪಾತ್ರೆ ಪಡೆದಿದ್ದಾನೆ ಎಂದೇ ಮೈತ್ರೇಯ ಮಹರ್ಷಿ ಬಿರುಸಾಗಿ ಹೇಳುತ್ತಿದ್ದಂತೆಯೇ, ಅಯ್ಯೋ, ಅವರು ಒಂದೇ ಪಾತ್ರೆಯಲ್ಲಿ ಊಟ ಮಾಡುವರೇನು ಎಂದಿದ್ದಾನೆ. ತಿರಸ್ಕಾರದ ನಗೆ ಬೀರಿದ ದುರ್ಯೋಧನ ಕೇಳಿದಾಗ, ಒಂದೇ ಪಾತ್ರೆಯಲ್ಲಿ ಊಟ ಮಾಡುವರೇನು ಎಂದು ದುರ್ಯೋಧನ ಕೇಳಿದಾಗ, ತಿರಸ್ಕಾರದ ನಗೆ ಬೀರಿದ ಮೈತ್ರೇಯ ಮಹರ್ಷಿ, ಸೂರ್ಯನಿಂದ ಅವನ ಅನುಗ್ರಹದಿಂದ ಅಕ್ಷಯ ಪಾತ್ರೆ ಇದೆ ಎಂದರೆ ಏನೆಂದು ತಿಳಿದೆ ದುರ್ಯೋಧನ? ದ್ರೌಪದಿ ಊಟ ಮಾಡಿ ಅದನ್ನು ತೊಳೆದಿಟ್ಟರೆ ಆಯಿತು. ಅಲ್ಲಿಯವರೆಗೆ ಅವರು ಬಯಸಿದಂತೆಲ್ಲ ಮೃಷ್ಟಾನ್ನ ಭೋಜ್ಯಗಳು ಅದರಲ್ಲಿ ಅಕ್ಷಯವಾಗುತ್ತಲೇ ಇರುತ್ತವೆ. ಅವರಲ್ಲಿಗೆ ಬಂದ ಜನರಿಗೆ, ಋಷಿ ಮಹರ್ಷಿಗಳಿಗೆ ಬಾಳೆಯ ಎಲೆಗಳಲ್ಲೇ ಊಟ ಹಾಕುತ್ತಾರೆ. ತಿಳಿಯಿತೆ? ಮೈತ್ರೇಯ ಮಹರ್ಷಿಯು ಸಿಡಿದು ಹೇಳಿದಾಗ ದುರ್ಯೋಧನನು ಧೃತರಾಷ್ಟ್ರನು ತಮ್ಮ ಕಿವಿಗಳನ್ನು ತಾವೇ ನಂಬದಾಗಿದ್ದಾರೆ. ಮೈತ್ರೇಯ ಮಹರ್ಷಿ ಹೊರಟಾಗ ಹೇಳುತ್ತಾನೆ, ಧೃತರಾಷ್ಟ್ರ, ನಿನ್ನ ಸುಪುತ್ರ ದುರ್ಯೋಧನನಿಗೆ ದೈವ ನಂಬಿಕೆ, ಧರ್ಮ ಕರ್ಮದ ಅಂಜಿಕೆಗಳೇ ಇಲ್ಲವಲ್ಲ. ಇವನು ದಾಯಾದಿ ಮತ್ಸರ ಬಿಡದಿದ್ದರೆ ಕುರುಕುಲವೇ ನಾಶವಾಗುತ್ತದೆ. ಧೃತರಾಷ್ಟ್ರ, ದೇಶವೇ ಕಣ್ಣೀರ್ಗರೆಯುವಂತಾಗುತ್ತದೆ. ಕಟುವಾಗೆಂದಾಗ ಧೃತರಾಷ್ಟ್ರ ದಿಗ್ಭ್ರಾಂತನಾಗಿದ್ದಾನೆ. ಮುಂದುವರೆದ ಮೈತ್ರೇಯ ಋಷಿ ಮಹಾರಾಜ, ಈಗ ಪಾಂಡವರು ಪಾಂಚಾಲ ದೃಪದನ ನೆಂಟಸ್ತನ ಬೆಳೆಸಿದ್ದಾರೆ. ಅವರೊಂದಿಗೆ ಪರಮ ಪುರುಷ ದೈವೋತ್ತಮ ಶ್ರೀಕೃಷ್ಣನಿದ್ದಾನೆ. ಯಾದವರ ಸೇನೆಯೊಂದಿಗೆ ದೇಶದ ಅನೇಕ ರಾಜರುಗಳ ಸೇನಾ ಬೆಂಬಲವೂ ಇದೆ. ಮುಂದೆ ಕುರುಪಾಂಚಾಲರ ನಡುವೆ ಭೀಕರ ಯುದ್ಧವು ನಡೆದೇ ತೀರುತ್ತದೆ. ಅದಾಗದಿರಲೇನು, ಈಗಲೇ ಪಾಂಡವರನ್ನು ಕರೆಯಿಸಿಕೊಂಡು ಸಮಜಾಯಿಸು ಧೃತರಾಷ್ಟ್ರ. ಅವರಿಗೆ ಇಂದ್ರಪ್ರಸ್ಥವನ್ನು ಕೊಟ್ಟು ಸಂಧಿ ಮಾಡಿಕೋ ಎಂದು ದುರ್ಯೋಧನನಿಗೂ ಕೂಡ ಮೈತ್ರೇಯ ಋಷಿ ಹೇಳುತ್ತಿದ್ದಂತೆಯೇ ದುರ್ಯೋಧನನು ಗಹಗಹಿಸಿ ನಗುತ್ತ, ಹೇಯ್ ಮೈತ್ರೇಯ ಋಷಿ, ನಮ್ಮನ್ನು ಹೆದರಿಸಲೆಂದೇ ಪಾಂಡವರು ನಿನ್ನನ್ನು ಕಳಿಸಿದರೇನೋ? ಹಸ್ತಿನಾಪುರ ಸಾಮ್ರಾಜ್ಯದ ಈ ದುರ್ಯೋಧನನ ದೇಹಬಲ, ಅಧಿಕಾರ, ಅಷ್ಟೈಶ್ವರ್ಯದ ಬಲ, ಅದರ ಮುಂದೆ ಯಾರೂ ನಿಲ್ಲಲಾರರು. ತಿಳಿಯಿತೆ? ಪಾಂಡವರಿಗೆ ಅಕ್ಷಯ ಪಾತ್ರೆ ದೊರೆಯಿತೇನು? ಆದ್ದರಿಂದಲೇ
ಅವರ ಮರ್ಯಾದೆ ಹೋಗುವಂತೆ ಮಾಡದಿದ್ದರೆ ನಾನು ಕುರುಕುಲೋತ್ತುಂಗ ದುರ್ಯೋಧನನೇ ಅಲ್ಲ ಎಂದವನೇ ದುರಹಂಕಾರದಿಂದ ಪಂಚೆ ಎತ್ತಿ ಕಟ್ಟಿ ತೊಡೆ ತಟ್ಟುವುದೇ ದುರ್ಯೋಧನ ಮೈತ್ರೇಯ ಮಹರ್ಷಿಯ ಮುಂದೆ. ಆಗ ಮೈತ್ರೇಯ ಮಹರ್ಷಿ ಕೋಪೋದ್ರಿಕ್ತನಾಗಿ ಎದ್ದು ನಿಂತವನು, ಹೇಯ್ ದುರ್ಯೋಧನ, ನೀನು ಎಲ್ಲವನ್ನೂ ಬಲ್ಲ ಉದ್ಭವ ಮೂರ್ತಿ ಏನಲ್ಲ. ನೀನು ಪಾಂಡುವಿನ ಮಕ್ಕಳಲ್ಲವೆಂದೇ ಸಂಶಯಗ್ರಸ್ತನಾದೆ. ಕುಲಸ್ತ್ರೀ ಅಗ್ನಿಜೆ ದ್ರೌಪದಿಯ ಮಾನಭಂಗಕ್ಕೆತ್ನಿಸಿದೆ. ಅವಳ ಮೈ ಮುಟ್ಟಿದ ದುಶ್ಯಾಸನ ಕೈ ಸುಟ್ಟುಕೊಂಡರು. ಅವನಿಗೂ ನಿನಗೂ ಇನ್ನೂ ಬುದ್ಧಿ ಬರಲಿಲ್ಲ. ನೀನು ಅದೆಲ್ಲ ಕೃಷ್ಣನ ಮಾಯೆಯೆಂದೇ ಮಾಯಾವಿ ಶಕುನಿ. ನೀನು ಅದೆಲ್ಲ ಕೃಷ್ಣನ ಮಾಯೆಯೆಂದೇ ಮಾಯಾವಿ ಶಕುನಿ ಹಾಕುವ ಕುತಂತ್ರದ ದಾಳಕ್ಕೆ ತಕ್ಕಂತೆ ಕುಣಿಯುತ್ತಲೇ ಇದ್ದೇಯಿ. ಮುಂದೆ ನಿರ್ಣಾಯಕ ಯುದ್ಧದಲ್ಲಿ ನೀನು ತೊಡೆದು ಮುರಿದು ಸಾಯುವೆ. ತೊಡೆ ತಟ್ಟಿ ನನ್ನನ್ನು ಬೆದರಿಸುವೆಯ. ಮುಂದೆ ನಡೆಯಲಿದೆ ಒಂದು ನಿರ್ಣಾಯಕ ಯುದ್ಧ. ನೀನು ಆಗ ತೊಡೆ ಮುರಿದು ಸಾಯುವೆ ಎಂದು ದೂರದೃಷ್ಟಿಯುಳ್ಳ ಮಹರ್ಷಿ ಮೈತ್ರೇಯ ಶಪಿಸಿದ್ದಾನೆ. ಅವನ ಮಾತುಗಳು ಧೃತರಾಷ್ಟ್ರನಿಗೆ ಅವನ ಕಿವಿಗೆ ಕಾದ ಶೀಶ ಸುರಿದಂತಾಗಿದೆ. ಅವನು ತರ ಬೆದರಿದವನೇ, ಹೇ ಮೈತ್ರೇಯ ಋಷಿ, ನನ್ನ ಮಗನನ್ನು ನನಗಾಗಿ ಕ್ಷಮಿಸಿಬಿಡು. ಅವನಿಗೆ ನಿನ್ನ ಘೋರ ಶಾಪವು ತಟ್ಟದಿರಲಿ ಎಂದು ಆರ್ತನಾಗಿ ಕೈ ಜೋಡಿಸಿ ಬೇಡಿಕೊಂಡಿದ್ದಾನೆ ಮಹಾರಾಜ. ಧೃತರಾಷ್ಟ್ರ, ನಿನ್ನ ಮಗನಿಗೆ ಮನುಷ್ಯತ್ವ ಇದೆ. ಅವನಲ್ಲೂ ಇರುವ ಪ್ರಧಾನ ಸತ್ವಗುಣ ಬಲದಿಂದ ತನ್ನ ಹುಟ್ಟು ಅವಗುಣಗಳನ್ನು ನಿಗ್ರಹಿಸುತ್ತಾ ತನ್ನ ನಡೆನುಡಿ ಬೆಳೆಸಿಕೊಳ್ಳಬೇಕೆಂಬ ಅರಿವೇ ಇಲ್ಲ. ದೈವಬಲ ಪವಾಡಗಳ ಅದ್ಭುತ ಪರಿಣಾಮವನ್ನೇ ನಿರ್ಲಕ್ಷಿಸಿದ್ದಾನೆ. ಅವನಿಗೆ ಧರ್ಮ ಕರ್ಮದ ಅಂಜಿಕೆಯೂ ಇಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಧೃತರಾಷ್ಟ್ರ, ಪಾಂಡವರಲ್ಲಿಗೆ ಹೋಗಿ ಕ್ಷಮೆಯಾಚಿಸಿ ಅವರನ್ನು ಬರಮಾಡಿಕೊಂಡು ಸಂಧಿ ಮಾಡಿಕೊಳ್ಳಲಿ. ಅವರ ಇಂದರ ಪ್ರಸ್ಥವನ್ನು ಬಿಟ್ಟುಕೊಡಲಿ. ದೊರೆ ಧೃತರಾಷ್ಟ್ರ, ಪರಿತಾಪಕ್ಕಿಂತ ದೊಡ್ಡ ತಪವಿಲ್ಲವೆಂದೇ ನಿನ್ನ ಮಗ ದುರ್ಯೋಧನನು ತಿಳಿಯಲಿ. ಧರ್ಮದಿಂದ ಅವನು ನಡೆದುಕೊಂಡರೆ ನನ್ನ ಶಾಪವು ತಟ್ಟುವುದಿಲ್ಲ ಎಂದು ಮೈತ್ರೇಯ ಋಷಿ ಬರದಿಂದ ನಡೆದು ಹೋಗಿದ್ದಾನೆ. ಮುಂದಿನ ಕಥಾಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳುತ್ತೇನೆ.